ಹಾಯ್, ದಿಸ್ ಈಸ್ MGS ಪವನ್. ಹಿಂದಿನ ವಿಡಿಯೋದಲ್ಲಿ ನಾವು KSET ಪಾರ್ಟ್ 1 ಡಿಸ್ಕಸ್ ಮಾಡಿದ್ವಿ, ಅಪ್ ಟು 10 ಕ್ವಶನ್ಸು. ಈ ವಿಡಿಯೋದಲ್ಲಿ ಇನ್ನುಳಿದ ಕ್ವಶನ್ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಈ ವಿಡಿಯೋಸ್ ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ, ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ನ್ಯೂ ವಿಡಿಯೋ ಪೋಸ್ಟ್ ಮಾಡಿದಾಗ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಇವಾಗ ನಾವು ಕ್ವಶನ್ ಸಾಲ್ವ್ ಮಾಡೋದಕ್ಕೆ ಹೋಗೋಣ. ಕ್ವಶನ್ ನಂಬರ್ 11. ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಆನ್ ದ ಲೆಫ್ಟ್ ಹ್ಯಾವ್ twice the separation on the right side as shown in the figure. If the magnitude of field at A is 40 volt per meter, what is the force on 20 microcoulomb charge kept at B? ಸೊ ಇಲ್ಲಿ ಏನು ಕೇಳ್ತಿದ್ದಾರೆ ಅಂತಂದರೆ, ಇಲ್ಲಿರೋ ಸಪ್ರೇಷನ್ನು ಇಲ್ಲಿಗೆ ಡಬಲ್ ಆಗಿದೆ. ಸೊ ಏನು ಫೋರ್ಸು ಎಕ್ಸಿಬಿಟ್ ಆಗುತ್ತೆ ಯಾವಾಗ ಚಾರ್ಜು ಬಿ ಪ್ಲೇಸಲ್ಲಿ ಇದ್ದಾಗ. ನಮ್ಗೆ ಫೋರ್ಸ್ ಫಾರ್ಮುಲಾ ಏನು? F is equal to Q into E. ಇದು ನಮ್ಗೆ ಗೊತ್ತಿರೋ ಫಾರ್ಮುಲಾ. ಇಲ್ಲಿ ಇನ್ನೊಂದು ಕೊಟ್ಟಿರ್ತಾರೆ, ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ 40 ವೋಲ್ಟ್ ಪರ್ ಮೀಟರ್. ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ 40 ವೋಲ್ಟ್ ಪರ್ ಮೀಟರ್. ಆದರೆ ಇನ್ನೊಂದು ಕಂಡೀಷನ್ ಕೊಟ್ಟಿದೆ, ಲೆಫ್ಟ್ ಹ್ಯಾವ್ ದ ಟ್ವೈಸ್ ಆಫ್ ದ ಸಪ್ರೇಷನ್. ದ ಸಪ್ರೇಷನ್ ಏನಿದೆ ಇದರಲ್ಲಿ ಟ್ವೈಸ್ ಅಲ್ಲಿದೆ. ಅದಕ್ಕೆ ಏನಾಗುತ್ತೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನೋದು ಇದರಲ್ಲಿ ಆಫ್ ಆಗುತ್ತೆ. ಅವಾಗ ಏನಾಗುತ್ತೆ, 20 ವೋಲ್ಟ್ ಪರ್ ಮೀಟರ್. ಇದು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಬಿ. ಇವಾಗ ನಾವು ಯಾವುದೇ ಚಾರ್ಜ್ ಇಲ್ಲಿ ಬಿ ಪಾಯಿಂಟಲ್ಲಿ ಪ್ಲೇಸ್ ಮಾಡಿದಾಗ ಎಷ್ಟು ಫೋರ್ಸ್ ಇದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂದರೆ, F is equal to Q, ಎಷ್ಟೇ ಚಾರ್ಜು, Q ಇಂಟು 10⁶ ಮೈಕ್ರೋಕೂಲಂಬು ಇಂಟು ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟು, 20 ವೋಲ್ಟ್ ಪರ್ ಮೀಟರ್. ಸೊ ಇವಾಗ ಇವೆರಡು ಮಲ್ಟಿಪ್ಲೈ ಮಾಡಿ, 400 ಇಂಟು 10⁻⁻⁶. ಸೊ ಇದನ್ನು ಶಿಫ್ಟ್ ಮಾಡಿದ್ರೆ ಪವರು, ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ರ್ಯಾಪಿಡ್ ಸೀರೀಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ಆ ವಿಡಿಯೋ ಬೇಕಾದ್ರೆ ವಾಚ್ ಮಾಡ್ಬೋದು, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದನ್ನ ಮಾಡಿದಾಗ ಏನಾಗುತ್ತೆ, ಶಿಫ್ಟ್ ಮಾಡಿದಾಗ 10⁻⁻⁴ ಪರ್ ವೋಲ್ಟ್. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಬಂದ್ಬಿಟ್ಟು ಯಾವುದು, ಆಪ್ಷನ್ ಎ. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. An infinitely long thin straight wire has a uniform charge density 1/4 into 10⁻⁻² per centimeter. What is the magnitude of electric flux at a distance 20 cm from the axis of a wire? ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಚಾರ್ಜ್ ಒಂದು ವೈರ್ ಕೊಟ್ಟಿದ್ದಾರೆ. ಇದು ವೈರು, ಇದ್ರಲ್ಲಿ ನಮ್ಗೆ ಲೆಂತ್ ಕೊಟ್ಟಿಲ್ಲ. ಏನು ಕೊಟ್ಟಿದ್ದಾರೆ, ಡೆನ್ಸಿಟಿ ಕೊಟ್ಟಿದ್ದಾರೆ. ಸಮ್ ಚಾರ್ಜ್ ಇದೆ, ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಪಾಸಿಟಿವ್ ಪಾಸಿಟಿವ್ ಪಾಸಿಟಿವ್. ಇದ್ರ ಚಾರ್ಜ್ ಡೆನ್ಸಿಟಿ ಬಂದ್ಬಿಟ್ಟು ಏನಾಗಿದೆ, 1/4 ಇಂಟು 10⁻⁻² ಪರ್ ಸೆಂಟಿಮೀಟರ್. ನೆಕ್ಸ್ಟ್, ವಾಟ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಡಿಸ್ಟೆನ್ಸ್ 20 cm. ಇದು 20 cm ಡಿಸ್ಟೆನ್ಸು ಇಲ್ಲಿದ್ದಾಗ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇದನ್ನು ನಾವು ಯಾವ ರೀತಿ ಫೈಂಡ್ ಔಟ್ ಮಾಡ್ಬೋದು, ಯೂಸಿಂಗ್ ದ ಗಾಸ್ ಲಾನ ನಾವು ಫೈಂಡ್ ಔಟ್ ಮಾಡ್ಬೋದು. ಗಾಸ್ ಲಾ ಬಂದ್ಬಿಟ್ಟು ಇನ್ಫೈನೆಟ್ಲಿ ಲಾಂಗ್ ವೈರ್ ಅಂತ ಕೊಟ್ಟಿದ್ದಾರೆ. ಇನ್ಫೈನೆಟ್ಲಿ ಲಾಂಗ್ ವೈರ್ಗೆ ಏನು ಬರ್ತೈತೆ ಫಾರ್ಮುಲಾ, ಗಾಸ್ ಲಾ ರೆಡ್ಯೂಸ್ ಏನಾಗುತ್ತೆ, ಲ್ಯಾಂಬ್ಡಾ is equal to 2πε0r. ನಾವು ಇವಾಗ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. ಲ್ಯಾಂಬ್ಡಾ ಬಂದ್ಬಿಟ್ಟು 1/4 ಇಂಟು 10⁻⁻² ಪರ್ ಸೆಂಟಿಮೀಟರ್ ಇಂಟು 1/2πε0 ಇಂಟು ಆರ್ ಬಂದ್ಬಿಟ್ಟು ಏನಿದೆ 20 cm. ಆಯ್ತಾ. ನೆಕ್ಸ್ಟ್, ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ 2 ಆನ್ ಬೋತ್ ದ ಸೈಡ್. ಕೆಳಗಡೆ ಮೇಲೆ ಡಿವೈಡ್ ಮಾಡಿ, ಆವಾಗ ಏನಾಗುತ್ತೆ, ಈ ಫಾರ್ಮ್ ಇದೇನಾಗುತ್ತೆ 4 ಆಗುತ್ತೆ. ಇದು ಓಲ್ಡ್ ಟರ್ಮ್ ಏನಾಗುತ್ತೆ, ಓಕೆ ಸ್ಟೆಪ್ ಬೈ ಸ್ಟೆಪ್ ಬರೆಯೋಣ. 1/4 ಇಂಟು 10⁻⁻² ಪರ್ ಸೆಂಟಿಮೀಟರ್ ಇದೆ. ಪರ್ ಸೆಂಟಿಮೀಟರಿಂದ ಮೀಟರ್ ಕನ್ವರ್ಟ್ ಮಾಡಿದ್ರೆ -2 ಮೀಟರ್ ಇಂಟು 1/2πε0 ಇಂಟು 20 ಇಂಟು 10⁻⁻² ಪರ್ ಮೀಟರ್. ಓಕೆ, ಮಲ್ಟಿಪ್ಲೈ ಏನು ಮಾಡೋದು ಬೇಡ, ಡೈರೆಕ್ಟ್ ನೋಡಿ ಹೋಗಿ ಬರೆಯೋಣ. ನಂತರ ಇದೇನಾಗುತ್ತೆ, ಈ ಟರ್ಮು ಎಲ್ಲ ಸೇರೇನಾಗುತ್ತೆ
9 into 10 to the power of 9, e minus 2 e minus 2 ಕ್ಯಾನ್ಸಲ್ ಆಗುತ್ತೆ, ಡಿವೈಡೆಡ್ ಬೈ 4 into 10 to the power of minus 1. ಇಲ್ಲಿ 20 ಇದೆ, ಸೊ 20 ಇರೋದಕ್ಕೆ 20 ಡೈರೆಕ್ಟ್ ಆಗಿ ಬರ್ಬೋಣ, ಇಲ್ಲಿ 2ನೇ ಬರೆಯೋಣ ನಿಮ್ಗೆ ಅರ್ಥ ಆಗಲಿ ಅಂತ. ಸೊ ಇವಾಗ ಇದೇನಾಗುತ್ತೆ 2.25 into 10 to the power of 9 divided by 10 into 10 to the power of minus 2. ಸೊ ಇದೇನಾಗುತ್ತೆ 2.25 into 10 to the power of 10 ಆಗುತ್ತೆ. ಇದು ನ್ಯೂಟನ್ ಪರ್ ಕೂಲಮ್. ಸೊ ಇಲ್ಲಿ ಆಪ್ಷನ್ನು ಯಾವುದು ಕರೆಕ್ಟ್ ಇಲ್ಲ, ಅದಕ್ಕೆ ಇದು ಗ್ರೇಸ್ ಮಾರ್ಕ್ಸ್. ಸೊ ಗ್ರೇಸ್ ಮಾರ್ಕ್ಸ್ ಆಗಿದ್ರು ನಿಮಗೆ ಮೆಥಡ್ ಯಾವ ರೀತಿ ಮಾಡಬೇಕು ಅನ್ನೋದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್. ಎ ಡೈಪೋಲ್ ಆಫ್ ಡೈಪೋಲ್ ಮೂಮೆಂಟ್ P and moment of inertia I is placed in an uniform electric field E. If it is displaced slightly from its stable equilibrium position, the period of oscillation of the pendulum. Suppose ಇವಾಗ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇದೆ, ಇದು ಡೈಪೋಲ್, ಇದು ಫಸ್ಟ್ ಏನಿದೆ ಈಕ್ವಿಲಿಬ್ರಿಯಂ ಅಲ್ಲಿ ಇದೆ. ಇವಾಗ ಏನು ಮಾಡ್ತಾ ಇದ್ದೀನಿ, ಇದನ್ನ ಡಿಸ್ಪ್ಲೇಸ್ ಮಾಡ್ತಾ ಇದ್ದೀನಿ, ಹಿಂಗಿರೋದನ್ನ ಇವಾಗ ಹಿಂಗೆ ಈಕ್ವಿಲಿಬ್ರಿಯಂ ಇಂದ ಚೇಂಜ್ ಮಾಡ್ತೀನಿ ಅದ್ರ ಸರ್ಟೈನ್ ಆಂಗಲ್. ಸೊ ಟಾರ್ಕ್ ಇಲ್ಲಿ ಎಷ್ಟು ಎಕ್ಸ್ಪೀರಿಯನ್ಸ್ ಆಗ್ತದೆ, ಏನಾಗುತ್ತೆ ಇಲ್ಲಿ ಅಲೈನ್ ಇಂದ ಡೈರೆಕ್ಷನ್ ಆಫ್ ಫೀಲ್ಡ್ಗೆನೆ ಈ ಡೈಪೋಲ್ ಅನ್ನೋದು ಅಲೈನ್ ಆಗುತ್ತೆ. ಅವಾಗ ಟಾರ್ಕ್ ಏನಾಗುತ್ತೆ, ಟೌ ಈಸ್ ಈಕ್ವಲ್ ಟು ಮೈನಸ್ PE ಸೈನ್ ಥೀಟಾ. ಓಕೆ, ಸೈನ್ ಥೀಟಾ ಅನ್ನೋದು ಇಲ್ಲಿಗೆ ಬಂದಾಗ ಏನಾಗುತ್ತೆ, ಪಾಸಿಟಿವ್ ಆಗುತ್ತೆ. ಸೊ ನಮ್ಗೆ ಥೀಟಾ ಅನ್ನೋದು ಸ್ಮಾಲ್ ಆಂಗಲ್ ಕನ್ಸಿಡರ್ ಮಾಡಿದ್ರೆ ಟೌ ಈಸ್ ಈಕ್ವಲ್ ಟು PE ಥೀಟಾ. ಆದರೆ ನಮ್ಗೆ ಟೌ ಅನ್ನೋದೇನು, ಟೌ ಈಸ್ ಈಕ್ವಲ್ ಟು I ಟೈಮ್ಸ್ ದ ಆಲ್ಫಾ, ಆಂಗುಲರ್ ಆಕ್ಸಲರೇಷನ್ ಆಲ್ಫಾ ಅಂದರೆ. ಸೊ ಆಂಗುಲರ್ ಆಕ್ಸಲರೇಷನ್ ನಮ್ಗೆ ಏನು ಇದೆ ಫಾರ್ಮುಲಾ, ಇವಾಗ ಇದು ರಿಅರೇಂಜ್ ಮಾಡೋಣ, ಟೌ ಟೈಮ್ಸ್ I ಇಂಟು ಆಲ್ಫಾ. ಆಲ್ಫಾನ ಯಾವ ರೀತಿ ಬರ್ಬೋದು, ಆಲ್ಫಾ ಈಸ್ ಈಕ್ವಲ್ ಟು ಒಮೆಗಾ ಸ್ಕ್ವೇರ್ ಟೈಮ್ಸ್ ದ ಥೀಟಾ. ಇದು ನಿಮಗೆ ಇದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡು ಅದೇ ರೀತಿ ನೀವು ಕೈನೆಮೆಟಿಕ್ ಈಕ್ವೇಷನ್ಸಲ್ಲಿ ನೀವು ನೋಡ್ಬೋದಾಗಿದೆ. ಇದು ಕೂಡ ಕೈನೆಮೆಟಿಕ್ಸ್ ಇದರಲ್ಲಿ ಡಿಸ್ಕಸ್ ಮಾಡೈತೆ, ಅದನ್ನು ನೀವು ವಾಚ್ ಮಾಡ್ಬೋದು. ಇವಾಗ ಟೌ ಪ್ಲೇಸಾಗಿ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ, ಸಬ್ಸ್ಟಿಟ್ಯೂಟಿವ್ ವ್ಯಾಲ್ಯೂ ಆಲ್ಫಾ ಈಸ್ ಈಕ್ವಲ್ ಟು PE ಡಿವೈಡೆಡ್ ಬೈ I ಇಂಟು ಥೀಟಾ. ಆಲ್ಫಾ ಅಂದರೆ ಏನು, ಒಮೆಗಾ ಸ್ಕ್ವೇರ್ ಥೀಟಾ ಇಂಟು PE ಬೈ I ಇಂಟು ಥೀಟಾ. ಥೀಟಾ ಕ್ಯಾನ್ಸಲ್ ಆಗುತ್ತೆ. ಒಮೆಗಾ ಅಂದರೆ ಏನು, 2πf. ಎಫ್ ಅಂದರೆ ಏನು, 1/t, 2π/t. ಓಕೆ, ಇವಾಗ ಈ ವ್ಯಾಲ್ಯೂ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಒಮೆಗಾ ಸ್ಕ್ವೇರ್ ಇದನ್ನ ರೂಟ್ ಆ ಕಡೆ ಶಿಫ್ಟ್ ಮಾಡಿಬಿಟ್ರೆ ಇದೇನಾಗುತ್ತೆ, ಒಮೆಗಾ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ PE ಬೈ I. ಒಮೆಗಾ ಏನಾಗುತ್ತೆ ಇವಾಗ 2π/t is equal to root PE by I. ನಾವು ನೆಕ್ಸ್ಟ್ ಇವಾಗ ಏನು ಮಾಡಬೇಕಾಗುತ್ತೆ, ಟಿಗೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಅದಕ್ಕೆ ಟಿಗೆ ಇದು ಏನಾಗುತ್ತೆ, ಇದು ಮೇಲಕ್ಕೆ ಹೋದಾಗ ಇನ್ವರ್ಸ್ ಆದಾಗ 2π ಟೈಮ್ಸ್ I ಬೈ PE. ಸೊ ಇದು ನಮಗೆ ರಿಕ್ವೈರ್ಡ್ ಆಗಿರೋ ಆನ್ಸರು. ಸೊ ಇದರಲ್ಲಿ ಆಪ್ಷನ್ ಯಾವುದು, ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ಬಂದು ಕ್ವಶನ್ ನಂಬರ್ 14. ದ ಡಿಫರೆನ್ಸ್ ಬಿಟ್ವೀನ್ ದ ಈಕ್ವಲೆನ್ಸ್ ಕೆಪಾಸಿಟೆನ್ಸ್ ಆಫ್ ಟೂ ಐಡೆಂಟಿಕಲ್ ಕೆಪಾಸಿಟರ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಟು ದ ಸೀರೀಸ್ ಆಫ್ ಈಸ್ 6 ಮೈಕ್ರೋಫ್ಯಾರಡ್. ದ ವ್ಯಾಲ್ಯೂ ಆಫ್ ಕೆಪಾಸಿಟೆನ್ಸ್ ಈಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಯಾವುದ್ರದ್ದು, ಐಡೆಂಟಿಕಲ್ ಕೆಪಾಸಿಟರ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ಮೈನಸ್ ಸೀರೀಸ್ ಎಷ್ಟಿದೆ, 6 ಮೈಕ್ರೋಫ್ಯಾರಡ್ ಇದೆ. ಪ್ಯಾರಲಲ್ ಇದ್ದಾಗ ಏನಾಗುತ್ತೆ, ಕೆಪಾಸಿಟೆನ್ಸು ಆ್ಯಡ್ ಆಗ್ತೈತೆ. ಇಲ್ಲಿ ಕೊಟ್ಟಿದ್ದಾರೆ ಐಡೆಂಟಿಕಲ್ ಕೆಪಾಸಿಟರ್. ಸೊ C1 is equal to C2 is equal to C, ಅದಕ್ಕೆ 2C. ಸೀರೀಸ್ ಆಗಿದ್ದಾಗ ಡಿವೈಡ್ ಆಗುತ್ತೆ. 6 ಇವಾಗ ಸಿಗೆ ಸಾಲ್ವ್ ಮಾಡಿದ್ವಿ, 4C ಮೈನಸ್ C ಡಿವೈಡೆಡ್ ಬೈ 2 ಈಕ್ವಲ್ ಟು 6.
4C C 12, ಇಲ್ಲಿ 3C 12, C is equal to 4, 3 1s 3 4s 12. ಕೆಪಾಸಿಟೆನ್ಸ್ ಅನ್ನೋದು ಸಿ ಅನ್ನೋದು 4 ಮೈಕ್ರೋ ಫ್ಯಾರಡ್. ಸೊ ಆಪ್ಷನ್ ಈಸ್ ಸಿ. ನೆಕ್ಸ್ಟ್, ಫಿಗರ್ ಶೋಸ್ 3 point ABC in the region of uniform electric field. The line AB is perpendicular and BC is parallel to the field line. Then which of the following is good? VA, VB and VC represent the electric potential. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ಹೈಯರ್ ಪೊಟೆನ್ಷಿಯಲ್ ಇಂದ ಲೋಯರ್ ಪೊಟೆನ್ಷಿಯಲ್ಗೆ ಮೂವ್ ಆಗ್ತೈತೆ. ಆದರೆ ಇಲ್ಲಿ ಕನ್ಸಿಡರ್ ಮಾಡಿ, ಇಲ್ಲಿ ಕೊಟ್ಟಿರೋ ಫಿಗರ್ ಪ್ರಕಾರ ಪೊಟೆನ್ಷಿಯಲ್ ಅಟ್ ಇವೆರಡರದ್ದು ಸೇಮ್ ಇದೆ. ಯಾಕಂದ್ರೆ ಇದು ಹೈಯರ್ ಪೊಟೆನ್ಷಿಯಲ್ ಇಂದ ಮೂವ್ ಆಗ್ತಿದೆ. ಅದಕ್ಕೆ ಏನಾಗುತ್ತೆ, VA is equal to VB ಆಗುತ್ತೆ. ಸಿನ್ಸ್ ದ ಪೊಟೆನ್ಷಿಯಲ್ ಹೈಯರ್ ಇಂದ ಲೋಯರ್ ಮೂವ್ ಆಗ್ತಿರೋದ್ರಿಂದ ಇದನ್ನದು VA is equal to VB ಗ್ರೇಟರ್ ದೆನ್ VC ಆಗಿರುತ್ತೆ. ಸೊ ಆಪ್ಷನ್ ಯಾವ್ದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವೆನ್ ಎ ಸೋಪ್ ಬಬಲ್ ಈಸ್ ಚಾರ್ಜ್, ಯಾವಾಗ ಸೋಪ್ ಬಬಲ್ ಚಾರ್ಜ್ ಆಗುತ್ತಾ ಅವಾಗ ಏನಾಗುತ್ತೆ, ಅದರದ್ದು ರೇಡಿಯಸ್ ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು, ಎ ಹಾಟ್ ಫಿಲಮೆಂಟ್ ಲಿಬರೇಟ್ ಆನ್ ಎಲೆಕ್ಟ್ರಾನ್ ವಿತ್ ಅ 0 ಇನಿಷಿಯಲ್ ವೆಲಾಸಿಟಿ. ದ ಆನೋಡ್ ಪೊಟೆನ್ಷಿಯಲ್ ಈಸ್ 1200 volt. ದ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ವೆನ್ ಇಟ್ ಇಸ್ ಸ್ಟ್ರೈಕ್ ದ ಆನೋಡ್. ಸೊ ನಮಗೆ ಕೈನೆಟಿಕ್ ಎನರ್ಜಿ ಈಕ್ವೇಶನ್ ಗೊತ್ತು, ಹಾಫ್ mv ಸ್ಕ್ವೇರ್ ಅಂಡ್ ದ ಎನರ್ಜಿ ಎಷ್ಟು ಎನರ್ಜಿ ಫಾರ್ಮುಲಾ V ಟೈಮ್ಸ್ ದ Q. ಸೊ ವಿಗೆ ಸಾಲ್ವ್ ಮಾಡಿದ್ರೆ ಸ್ಕ್ವೇರ್ ರೂಟ್ ಆಫ್ VQ, ಓಕೆ, 2 ಡಿವೈಡೆಡ್ ಬೈ m. 2 into 1200 into electron 1.6 into 10 to the power of minus 19 divided by 9.1 into 10 to the power of minus 31. ಸೊ ಇದು ನೀವು ಸಾಲ್ವ್ ಮಾಡಿದ್ರೆ ಆನ್ಸರ್ ನಿಮಗೆ 2.1 into 10 to the power of 7 ಮೀಟರ್ ಪರ್ ಸೆಕೆಂಡ್. ಸೊ ಇದರಲ್ಲಿ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೆಕ್ಸ್ಟ್, a metal rod of length 10 cm and rectangular cross section of 1 cm per centimeter is connected to a battery cross section opposite faces. The resistance will be, so resistance formula ಏನು, rho into L by A. ಏರಿಯಾ ಇನ್ಕ್ರೀಸ್ ಆದಾಗ ಏನಾಗುತ್ತೆ, ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಏರಿಯಾ ಡಿಕ್ರೀಸ್ ಆದಾಗ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ. ರೆಸಿಸ್ಟೆನ್ಸ್ ವಿಲ್ ಬಿ ಮ್ಯಾಕ್ಸಿಮಮ್. ಯಾವಾಗ ಮ್ಯಾಕ್ಸಿಮಮ್ ಆಗ್ತೈತೆ, ಏರಿಯಾ ಕಡಿಮೆ ಆದಾಗ, ಲೆಂತ್ ಜಾಸ್ತಿ ಆದಾಗ. ಸೊ the option is A. Next question, a car has a fresh storage battery of EMF 12 volt and internal resistance 2 into 10 to the power of minus 2 ohm. If the starter motor draw a current of 80 amps, then the terminal voltage when starter is on. So voltage ಬಂದ್ಬಿಟ್ಟು ಏನಾಗುತ್ತೆ, ಇವಾಗ ಬ್ಯಾಟ್ರಿ ಕನೆಕ್ಟ್ ಆಗಿದೆ. ನೆಕ್ಸ್ಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಒಂದು ಇಫ್ ಎ ಮೋಟರ್ ಡ್ರಾ ಎ ಕರೆಂಟ್ ಆಫ್ 80 ಮೀಟರ್ಸ್, ಇದೊಂದು ಮೋಟರ್ ಆಗಿ ಕನ್ಸಿಡರ್ ಮಾಡೋಣ. ಸೊ ಇದಕ್ಕೆ KVL ರೂಲ್ ಯೂಸ್ ಮಾಡಿದಾಗ ಏನಾಗುತ್ತೆ, V is equal to E minus IR ಬರುತ್ತೆ. V ಬಂದ್ಬಿಟ್ಟು ಎಷ್ಟು ಕೊಟ್ಟಿದ್ದಾರೆ, 12 volt minus I 80 amps into resistance 2 into 10 to the power of minus 2 ohm. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ 10.4 volt ಆನ್ಸರ್ ಬರುತ್ತೆ. ಸೊ ದ ವೋಲ್ಟೇಜ್ ಟರ್ಮಿನಲ್ ವೋಲ್ಟೇಜ್ ವಿಲ್ ಬಿ 10.4. ದಟ್ ಈಸ್ ಆಪ್ಷನ್ 4, ಆಪ್ಷನ್ ಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಉಳಿದ ಕ್ವಶನ್ನ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.